ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್, ಬೆಳಗ್ಗೆನೇ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ಕಸ ಗುಡಿಸಿ ರಂಗೋಲಿ ಬಿಡಿಸಿ ಹೂವು ಇಡ್ತಾ ಇದ್ದೀನಿ. ಸೊ ಇವತ್ತಿನ ತಿಂಡಿಗೆ ಅಕ್ಕಿ ರೊಟ್ಟಿ ಗಾಯ್ಸ್. ಅಕ್ಕಿ ರೊಟ್ಟಿ ತಕ್ಕ ಮಟ್ಟಿಗೆ ಮಾಡ್ತೀನಿ. ನಮ್ಮ ಅತ್ತೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ನನಗೆ, ತಕ್ಕ ಮಟ್ಟಿಗೆ ಮಾಡ್ತೀನಿ. ಇವತ್ತು ನಮ್ಮ ಅತ್ತೆಗೆ ಮಾಡೋದಕ್ಕಾಗಲ್ಲ ಅಂತ ನಾನೇ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಚಿಕ್ಕದಾಗಿ ಹಾಕ್ತೀನಿ, ನಮ್ಮ ಅತ್ತೆ ಸ್ವಲ್ಪ ದೊಡ್ಡದಾಗಿ ಅಗಲವಾಗಿ ಹಾಕ್ತಾರೆ. ಒಂದು ತಿನ್ನೋದಕ್ಕೆ ಫುಲ್ ಸುಸ್ತು ಆ ಥರ ಹಾಕ್ತಾರೆ. ಸೊ ನಾನು ಚಿಕ್ಕದಾಗಿ ಹಾಕ್ತೀನಿ. ನಮ್ಮ ಮನೆಯವ್ರಿಗೆ ಇದೇ ಥರ ಇಷ್ಟ, ಚಿಕ್ಕದಾಗಿ. ದೊಡ್ಡದಾಗಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ, ಒಂದು ತಿನ್ನೋದಕ್ಕೆ ಸುಸ್ತು ಅಂತಾರೆ. ಸೊ ಏನೋ ತಕ್ಕ ಮಟ್ಟಿಗೆ ಹಾಕ್ತೆ. ಸೊ ನಿಮಗೆಲ್ಲ ಅಕ್ಕಿ ರೊಟ್ಟಿ ಹಾಕಕ್ಕೆ ಬರುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಒಂದೊಂದೂರ ಕಡೆ ಒಂದೊಂದು ಥರ ರೊಟ್ಟಿ ಹಾಕ್ತಾರೆ. ಸೊ ಲಾಸ್ಟ್ ಉಳಿದಿದ್ದು ಅಂತ ಫುಲ್ ದೊಡ್ಡದಾಗಿ ಹಾಕ್ಬಿಟ್ಟಿದ್ದೆ ಹಂಚು ತುಂಬ. ಆಮೇಲೆ ಮತ್ತೆ ಇಲ್ಲಿ ಅನ್ನ ಬಸಿತಾ ಇದ್ದಾರೆ. ನಾವು ಅನ್ನನ ಒಲೆಯಲ್ಲೇ ಮಾಡೋದು. ಸೊ ಇಲ್ಲಿ ನಮ್ಮ ಯಜಮಾನ್ರು ನಾನು ಕೂತ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡಿದ್ವಿ. ಆಮೇಲೆ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ಗೈಸ್, ಸಖತ್ ಮಳೆ. ಬಂದು ನಿಂತ ಮೇಲೆ ಒಂದು ವೀಡಿಯೋ ಕ್ಲಿಪ್ ತಗೊಂಡೆ. ಹಾಗೆ ನಮ್ಮ ಚಿಂಟು ನೋಡಿ ಹೆಂಗೆ ಕಚ್ಚೋಕ್ಕೆ ಬರ್ತಾನೆ ನನಗೆ. ಸ್ವಲ್ಪ ಹೊತ್ತು ಜೊತೆ ಆಟ ಆಡಿಬಿಟ್ಟು ನೋಡಿ, ನಾನು ಇಲ್ಲೊಂದು ಹಲಸಿನ ಹಣ್ಣು ಬೀಜ ಹಾಕಿದ್ದೆ ಗೈಸ್. ಅದು ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಇದನ್ನ ನೆಲಕ್ಕೆ ಹಾಕಿದ್ರೆ ದೊಡ್ಡ ಮರ ಆಗುತ್ತೆ. ಆಮೇಲೆ ಹಲಸಿನ ಹಣ್ಣು ಕಿತ್ಕೊಂಡು ತಿನ್ಬೋದು. ಸಂಜೆ 5 ಗಂಟೆ ಆಗ್ತಾ ಬರ್ತಿತ್ತು. ಸೊ ನಮ್ಮ ಯಜಮಾನ್ರು ಗೋಬಿ ಮಾಡಿಕೊಡು ಅಂತ 3 ದಿನದಿಂದ ಕೇಳ್ತಾಯಿದ್ರು. ನನಗೆ ಮೂಡಿರ್ತಾ ಇರಲಿಲ್ಲ, ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಂಗಾಗಿ ಎಲ್ಲ ಇತ್ತು ಇಂಗ್ರೀಡಿಯೆಂಟ್ಸ್, ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಫೈನಲಿ ನಾಳೆ ಊರಿಗೆ ಹೋಗ್ಬಿಡ್ತೀನಲ್ಲ, ಮಾಡಿಕೊಟ್ಬಿಡೋಣ ಅಂತ ಮಾಡಿಕೊಟ್ಟೆ. ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಆದ್ರೂ ಚೆನ್ನಾಗಿ ಬಂತು ಗೋಬಿ ಮಾತ್ರ. ನಮ್ಮ ಮನೆ ಅಡುಗೆ ಚಾನಲಲ್ಲಿ ಹಾಕಿದ್ದೀನಿ ಗೋಬಿ ರೆಸಿಪಿ ಆಲ್ರೆಡಿ, ನೋಡಿ ಹೋಗ್ಬಿಟ್ಟು. ನಮ್ಮ ಯಜಮಾನ್ರು ನಾನು ಇಬ್ಬರು ಸೇರ್ಕೊಂಡು ಗೋಬಿ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂತು ಗೈಸ್. ಆ್ಯಕ್ಚುಲಿ ನಮ್ಮ ಯಜಮಾನ್ರು ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ, ಅಡುಗೆ ಮಾಡೋದಕ್ಕಾಗಲಿ, ವೀಡಿಯೋ ಶೂಟ್ ಮಾಡೋದಕ್ಕಾಗಲಿ. ಮಶ್ರೂಮ್ ಬಿರಿಯಾನಿದೊಂದು ವೀಡಿಯೋ ಇದೆ, ಆ್ಯಕ್ಚುಲಿ ಇದು ಹಾಕ್ತೀನಿ ನೋಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನು ಇವರೇ ಸಪೋರ್ಟ್ ಮಾಡಿ ನನಗೆ ವೀಡಿಯೋ ಇಟ್ಕೊಟ್ಟಿದ್ದು. ಸೊ ಎಲ್ಲ ಕುತ್ಕೊಂಡು ಗೋಬಿ ತಿಂದ್ವಿ, ತುಂಬ ಚೆನ್ನಾಗಿತ್ತು ಗೈಸ್. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.